ಒಂದು ಮದುವೆಯ ಪೆಂಡಾಲ್ ಇದ್ದಕ್ಕಿದ್ದಂತೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಕೇಂದ್ರ ಸ್ಥಾನವಾಗಿ ಪರಿವರ್ತನೆಯಾದರೆ ಹೇಗಿದ್ದೀತು? ನಂಬಲ ಸಾಧ್ಯವಾದರೂ ಇದು ಸತ್ಯ. 1930ರ ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಕರಾವಳಿ ಕರ್ನಾಟಕದ ಅಂಕೋಲಾ ಎಂಬ ಸಣ್ಣ ಪಟ್ಟಣದಲ್ಲಿ ಸಂಭವಿಸಿದ ಘಟನೆಯ ಕಥೆ ಇದು. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹದಿಂದ ಪ್ರೇರಿತರಾಗಿ ಕರ್ನಾಟಕದ ನಾಯಕರು ಸ್ಥಳೀಯವಾಗಿ ಬ್ರಿಟಿಷರ ಉಪ್ಪಿನ ಕಾನೂನನ್ನು ಮುರಿಯಲು ನಿರ್ಧರಿಸಿದರು. ಸ್ಥಳೀಯ ನಾಯಕರು ಅಂಕೋಲಾದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಪೂಜೆಗೇರಿಯನ್ನು ಸತ್ಯಾಗ್ರಹದ ಸ್ಥಳವಾಗಿ ಆಯ್ಕೆ ಮಾಡಿದ್ದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ದಿನವಾದ ಏಪ್ರಿಲ್ 13ರಂದು ಈ ಚಳುವಳಿಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ಪ್ರತಿಭಟನೆಗೆ ಕೇವಲ 2 ದಿನಗಳ ಮೊದಲು ಬ್ರಿಟಿಷ್ ಪೊಲೀಸರು ನಾಯಕರು ತಂಗಿದ್ದ ಕಟ್ಟಡವನ್ನು ಸೀಲ್ ಮಾಡಿ ಕೆಲವು ನಾಯಕರನ್ನು ಬಂಧಿಸಿದರು. ಇಡೀ ಚಳುವಳಿಯೇ ನಿಂತು ಹೋಗುತ್ತದೇನೋ ಎಂಬಂತೆ ತೋರುತ್ತಿತ್ತು. ಆದರೆ ಮುಂದೆ ಅನಿರೀಕ್ಷಿತವಾದ ಘಟನೆಯೊಂದು ನಡೆಯಿತು. ಶ್ಯಾಮರಾವ್ ಶೇನ್ವಿ ಎಂಬ ಸ್ಥಳೀಯ ನಿವಾಸಿ ಮುಂದೆ ಬಂದು ನಾಯಕರಿಗೆ ಉಳಿಯಲು ಒಂದು ಅಸಾಮಾನ್ಯ ಸ್ಥಳವನ್ನು ನೀಡಿದರು. ಅದುವೇ ಅವರ ಮನೆಯ ಮದುವೆಯೊಂದಕ್ಕಾಗಿ ನಿರ್ಮಿಸಲಾಗಿದ್ದ ಮದುವೆಯ ಪೆಂಡಾಲ್. ರಾತ್ರೋರಾತ್ರಿ ಮದುವೆಯ ಟೆಂಟ್ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ರಹಸ್ಯ ಯೋಜನಾ ಕೇಂದ್ರವಾಯಿತು. ಏಪ್ರಿಲ್ 13, 1930ರಂದು ಅಂಕೋಲಾ ಬಳಿಯಲ್ಲಿ ಸುಮಾರು 40,000 ಜನರು ಒಟ್ಟುಗೂಡಿದರು. ಸ್ವಾತಂತ್ರ್ಯ ಹೋರಾಟಗಾರ ಎಂಪಿ ನಾಡಕರ್ಣಿ ನೇತೃತ್ವದಲ್ಲಿ ಸ್ವಯಂ ಸೇವಕರು ಸಮುದ್ರದತ್ತ ಜಾಥಾ ನಡೆಸಿ ಸಮುದ್ರದ ನೀರಿನಿಂದ ಮಡಕೆಗಳನ್ನು ತುಂಬಿಸಿಕೊಂಡು ಮರಳಿದರು. ಸರಳವಾದ 3 ಕಲ್ಲಿನ ಒಲೆಯನ್ನು ಬಳಸಿ ಅವರು ನೀರನ್ನು ಕುದಿಸಿ ಉಪ್ಪನ್ನು ಉತ್ಪಾದಿಸಿದರು. ಇದು ಬ್ರಿಟಿಷ್ ಅಧಿಕಾರಶಾಹಿತನಕ್ಕೆ ಬಹಿರಂಗವಾಗಿ ಸವಾಲು ಹಾಕಿತು. ಬ್ರಿಟಿಷರು ಅನೇಕ ನಾಯಕರನ್ನು ಬಂಧಿಸಿದರು. ಆದರೆ ಚಳುವಳಿಯು ಹಲವು ದಿನಗಳ ಕಾಲ ಮುಂದುವರೆದು ಕರಾವಳಿ ಕರ್ನಾಟಕದಾದ್ಯಂತ ಹರಡಿತು. ಈ ಅಸಾಧಾರಣ ಪ್ರತಿರೋಧದಿಂದಾಗಿ ಅಂಕೋಲಾವು ಇತಿಹಾಸದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂಬ ಪ್ರಬಲವಾದ ಬಿರುದನ್ನು ಗಳಿಸಿತು. ಇದೆಲ್ಲವೂ ಪ್ರಾರಂಭವಾದದ್ದು ಸ್ವಾತಂತ್ರ್ಯಕ್ಕಾಗಿ ಯೋಜನಾಂಗಣವಾಗಿ ಬದಲಾದ ಆ ಮದುವೆಯ ಪೆಂಡಾಲ್ನಲ್ಲಿ.